बेंगलोर में डालने का इरादा है सर। इंशाल्लाह हमारा बहुत जबरदस्त रहता, हैदराबाद बिरयानी का जैसा टेस्ट आता वही टेस्ट हमारा। बहुत बहुत ಮೊದಲು ನನ್ನ ತಂದೆ ತಾಯಿ ಜನ್ಮ ಕೊಟ್ಟಿರುವಂತ ನನ್ನ ತಂದೆ ತಾಯಿ ಮತ್ತೆ ನನಗೆ 2 ಅಕ್ಷರ ಕಲಿಸ್ಕೊಟ್ಟಿರುವಂತ ಗುರುಗಳು ಮತ್ತೆ ನನಗೆ ದಾರಿ ದೀಪ ತೋರಿಸ್ಕೊಟ್ಟಿರೋ ನನ್ನ ಅನ್ನದಾತರು, ನನ್ನ ಜೊತೆಯಲ್ಲಿ 100 ವರ್ಷ ಬಾಳಿ ಬದುಕೋಣಂತ ನನ್ನ ಧರ್ಮಪತ್ನಿ, ಇವರೆಲ್ಲರ ಸಹಕಾರದಿಂದ, ನನ್ನ ಮಗನ ಸಹಕಾರದಿಂದ ನಾನು ಸಮಾಜ ಸೇವೆ ಸುಮಾರು ಅಂದ್ರೆ 25 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ। ನಿಜ ಹೇಳು ಅಂದಾಗ ನನ್ನ ತಂದೆ ತಾಯಿ TVS ಚಾಂಪಲ್ ಹೋಗುವಾಗ ತೀರ್ಕೊಂಡಿದ್ದಾರೆ ಸರ್। ನನ್ನ ತಾತ ಅಜ್ಜಿ 40 ರೂಪಾಯಿ ಕೂಲಿ ಕೆಲಸ ಅಂತ ಹೇಳಿ ಹೇಳ್ದ। ಅವಾಗ ನಾನು ಹೇಳಿದೆ, ಶಿವನಾಯಕ್ ಆ ಹುಡ್ಗಿನ್ ನೋಡು, ಈ ಹುಡುಗನ್ ನೋಡು, ಅವ್ರು ಹೆಂಗಿದಾರೋ ಅದೇ ತರ ನೀನ್ ಬರ್ಬೇಕಪ್ಪ ಅಂತ 4 ವರ್ಷ ಓದಿಸ್ತೆ BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ। ಇವತ್ತು ಅಬ್ರಾಡ್ ಅಲ್ಲಿ ಇದ್ದಾನೆ। ಒಂದು ಎಕ್ಸಾಂಪಲ್ ಕೊಟ್ಟೆ ನಾನು, ಸುಮಾರು ಅಂದ್ರೆ 20-22 ಜನ ಮಾಡಿದ್ದೀನಿ। ಮತ್ತೆ ಕರೋನಾದಲ್ಲಿ ಫಸ್ಟ್ ಅಲೆ ಸೆಕೆಂಡ್ ಅಲೆಯಲ್ಲಿ ಮಾಡಿದ್ದೀನಿ। ಬಟ್ ನಾನು ಮಾಡಿದ್ದೀನಿ, ನಾನು ಸಮಾಜ ಸೇವೆ ಮಾಡ್ತಾ ಇದ್ದೀನಿ ಅಂತ ನಾನು ಎಲ್ಲೂ ಗುರುತಿಸ್ಕೊಂಡಿಲ್ಲ। ಎನಿ ಹೆಲ್ಪ್ ಜ್ಞಾನ ಜ್ಯೋತಿ ಅವರು ಗುರುತಿಸಿದ್ದಕ್ಕೆ ಅವರು ಕೋಟಿ ಒಂದು ನಮಸ್ಕಾರ, ಧನ್ಯವಾದ। ನನ್ನ ಹೆಸರು ಡಾಕ್ಟರ್ ಕವಿತಾ ಸಂಗನಗೌಡ ಎಂ ಅಂತ ಹೇಳಿ, ನಾನು ಬಳ್ಳಾರಿ ಜಿಲ್ಲಾ ಸಿರುಗುಪ್ಪ ತಾಲೂಕಿಂದ ಬಂದಿರೋದು। ನಾನು ಇವತ್ತು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನನ್ಗೆ ಈ ಆನಿ ಹೆಲ್ಪ್ ಗ್ರೂಪ್ ಆಫ್ ಅವರು ಎಕ್ಸಿಲೆನ್ಸ್ ಇನ್ ಫಿಸಿಕಲ್ ಎಜುಕೇಶನ್ ಅಂಡ್ ಸ್ಪೋರ್ಟ್ಸ್ ಅಂತ ಹೇಳಿ ನನ್ಗೆ ಈ ಅವಾರ್ಡ್ ಕೊಟ್ಟಿದ್ದಕ್ಕೆ ಆ ಒಂದು ಎಲ್ಲಾ ಗ್ರೂಪ್ ಅವ್ರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ। ಯಾಕಂತಂದ್ರೆ ನಾವು ಒಂದು ರೂರಲ್ ಬ್ಯಾಕ್ ಗ್ರೌಂಡ್ ಇಂದ ನಾವು ಬಂದು ನಾವು ಕ್ರೀಡೆಯಲ್ಲಿ ನಮ್ಮ ಒಂದು ಪ್ರತಿಭೆಯನ್ನು ಗುರುತಿಸಿ ನಮ್ಗೆ ಈ ಒಂದು ಪ್ರೆಸ್ಟೀಜಿಯಸ್ ಅವಾರ್ಡ್ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ। ಅದೇ ರೀತಿಯಾಗಿ ಎಲ್ಲ ನನ್ನ ಒಂದು ಪ್ರತಿಷ್ಠಿತ ವೀರಶೈವ ಮಹಾವಿದ್ಯಾಲಯದ ಎಲ್ಲ ಪದಾಧಿಕಾರಿಗಳಿಗೂ ಮತ್ತೆ ನನ್ನ ಕಾಲೇಜಿನ ಚೇರ್ಮನ್ರು, ಪ್ರಿನ್ಸಿಪಲ್ರು, ಹಾಗೆ ಎಲ್ಲ ಫ್ಯಾಕಲ್ಟಿ ಮೆಂಬರ್ಸ್, ನಾನ್ ಟೀಚಿಂಗ್ ಫ್ಯಾಕಲ್ಟಿ ಮೆಂಬರ್ಸ್, ನನ್ನ ಫ್ರೆಂಡ್ಸ್ ಗಳಿಗೆ ಮತ್ತೆ ಎಲ್ರಿಗೂನು ಈ ಒಂದು ಆನಿ ಹೆಲ್ಪ್ ಗ್ರೂಪ್ ಆಫ್ ವೇದಿಕೆಯಿಂದ, ಈ ಪ್ರೆಸ್ಟೀಜಿಯಸ್ ಅವಾರ್ಡ್ ವೇದಿಕೆಯಿಂದ ಅವ್ರಿಗೆಲ್ಲರಿಗೂ ಮತ್ತೆ ನನ್ನ ಕುಟುಂಬದವರಿಗೆ, ಮುಸನಹಳ್ಳಿ ಫ್ಯಾಮಿಲಿ ಕುಟುಂಬದವರಿಗೆ ಕೂಡ ಈ ಒಂದು ವೇದಿಕೆ ಪರವಾಗಿ ತುಂಬು ಹೃದಯದ ಥ್ಯಾಂಕ್ಸ್ ಅನ್ನು ಹೇಳ್ತಾ ಇದ್ದೀನಿ। ಥ್ಯಾಂಕ್ ಯು ಸೋ ಮಚ್ ಫಾರ್ all the press medias and for giving us such opportunity to share my few words with you all. Thank you so much sir. Thank you so much. ನನ್ನ ಹೆಸರು ಆಶಾ ಅಂತ ಅಂದ್ಬಿಟ್ಟು, we are coming from Bangalore South. Any help groups in that they have recognized us for the special education award as a special educator. It is a very proud moment for me because this will surely inspire us to grow in the field of preschool. Special children have special schools only from first standard, but not in preschool. We support special children for the special education in our preschool. For that, we have been recognized. It's a pride moment for the entire team. Thank you so much, NLE groups, for believing us and supporting us. Thank you. ನನ್ನ ಹೆಸರು ಶಿವಕುಮಾರ್ ಅಂತ. We are running both are in the Singers Kids and the preschool ಇದೆ. ಅದರಿಂದ ರೆಕಗ್ನೈಸ್ ಮಾಡಿ ನಮಗೆ ಇದು ಕೊಟ್ಟಿದ್ದಕ್ಕಿಂತ ತುಂಬಾ ಧನ್ಯವಾದಗಳು, ತುಂಬಾ ಥ್ಯಾಂಕ್ಸ್. ಸಪೋರ್ಟ್ ಫಾರ್ ಯುವರ್ಸ್. ಥ್ಯಾಂಕ್ ಯು. ಮೈಸೆಲ್ಫ್ ಪ್ರಭಾತ್ ಶೆಟ್ಟಿ, ಪ್ರಾಪರ್ ಹಾಸನ್ ಇಂದ ಬಂದಿದ್ದೀವಿ। ಈ ವರ್ಷದ ಈ ಪ್ರಶಸ್ತಿ ತಗೊಳ್ಳಕ್ಕೆ ತುಂಬಾ ಹ್ಯಾಪಿ ಅಂಡ್ ರನ್ನಿಂಗ್ ನಾವು 7 ಶೋರೂಮ್ಸ್ ನಡೆಸ್ತಾ ಇದ್ದೀವಿ ಹಾಸನ್ ಸರೌಂಡಿಂಗು, ಹಾಗೂ 6 ಹೋಟೆಲ್ಸ್ ರನ್ನಿಂಗ್ ಅಲ್ಲಿ ಇದೆ ನಮ್ದು। So being a businessman, I'm happy to receive this prestigious award. Thank you. So we run around 7 tile showrooms. Hasan allide, Beluru, Chikmagaluru, Halebeedu, Shiniyar Sante, ಹಾಗೂ Hasan surrounding around 4 showrooms ide. So hotels, veg and non-veg hotels, as well as bar and restaurant we are running along with ನಾನು ಕರ್ನಾಟಕ ರಾಜ್ಯ ಯುವ ಘಟಕ, ಕರ್ನಾಟಕ ಯುವ ಶಕ್ತಿಯ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿ ಈ ವರ್ಷ ಅಪಾಯಿಂಟ್ ಆಗಿರ್ತೀನಿ. ಸೊ ಸಮ್ ಮೋರ್ ರೆಸ್ಪಾನ್ಸಿಬಿಲಿಟಿ ಯೆಟ್ ಟು ಕಮ್. ಸೊ ಥ್ಯಾಂಕ್ ಯು.
ನಮ್ಮ ಕರ್ನಾಟಕ ಯುವಶಕ್ತಿಯ ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿ ಈ ವರ್ಷ ನೇಮಕ ಆಗಿರ್ತೀನಿ. ಸೊ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ as well as social responsibilities as well as business responsibilities. ಸೊ ಮುಂದೆ ನಾವು ನಮ್ಮ ಟೀಮ್ ಎಲ್ಲ ಸೇರ್ಬಿಟ್ಟು ನಮ್ಮ ಈ ಬಿಸ್ನೆಸ್ ಅನ್ನ ಇನ್ನೂ ದೊಡ್ಡದಾಗಿ ಎಕ್ಸ್ಪಾಂಡ್ ಮಾಡಕ್ಕೆ ವಿ ಆರ್ ಪ್ಲಾನಿಂಗ್ ಅರೌಂಡ್. ಎಸ್, ಡೆಫಿನೆಟ್ಲಿ ಎಕ್ಸ್ಪಾನ್ಷನ್ ಪ್ಲಾನು ಬೆಂಗಳೂರಲ್ಲೂ ಆಸ್ ವೆಲ್ ಆಸ್ ಹಾಸನಲ್ಲಿ ಹೆಂಗ್ ಮಾಡ್ತಾ ಇದ್ವಿ ಅದೇ ತರ ಬೆಂಗಳೂರಲ್ಲೂ ಪ್ರೈವೇಟ್ ಲಿಮಿಟೆಡ್ ಮಾಡಿಬಿಟ್ಟು ವಿ ಹ್ಯಾವ್ ಪ್ಲಾನ್ ಟು ಎಕ್ಸ್ಪಾಂಡ್ ವೆರಿ ಬಿಗ್ ರೇಂಜ್. ಹೀಗೆ ಹೆಚ್ಚು ರೀತಿಯಲ್ಲಿ ಎಲ್ಲ ತುಂಬಾ ಜನ ಗುರುತಿಸೋರಿದ್ದಾರೆ. ಅವ್ರೆಲ್ರಿಗೂ ಅವಾರ್ಡ್ ಕೊಡ್ಲಿ. ಮೊದಲನೇದಾಗಿ ಅವಾರ್ಡ್ ಕೊಟ್ಟವ್ರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ. ವೆರಿ ಸ್ವೀಟ್. ಅಂತವ್ರನ್ನ ಗುರುತಿಸಿ ಅವಾರ್ಡ್ ಕೊಡ್ತಾ ಇದಾರಲ್ಲ, ದಟ್ಸ್ ಅ ಗ್ರೇಟ್ ಜಾಬ್. ಥ್ಯಾಂಕ್ ಯು. ಈ ದಿನ ಅಂಬೇಡ್ಕರ್ ಭವನದಲ್ಲಿ ಎನಿ ಹೆಲ್ಪ್ ಸಂಸ್ಥೆಯ ವತಿಯಿಂದ ನನಗೆ ಒಬ್ಬ ಉತ್ತಮ ಸಮಾಜ ಸೇವಕ ಪ್ರಶಸ್ತಿ ಬಂದಿರೋದು ಅತೀವ ಸಂತೋಷ ತಂದಿದೆ. ಈ ಪ್ರಶಸ್ತಿಯು ನನ್ನ ಜವಾಬ್ದಾರಿಯನ್ನ ಇನ್ನೆಚ್ಚು 10 ಪಟ್ಟು ಜಾಸ್ತಿ ಮಾಡಿದೆ. ಮುಂದಿನ ದಿನಗಳಲ್ಲಿ ನಾನು ನನ್ನ ಒಂದು ಜವಾಬ್ದಾರಿಯನ್ನು ಅರಿತು ಈ ಹಿಂದಿನ ಏನು ಕೆಲಸಗಳನ್ನ ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ, ಇನ್ನು 10 ಪಟ್ಟು ಜಾಸ್ತಿ ಮಾಡುವ ಒಂದು ಉತ್ಸಾಹ ಶಕ್ತಿ ಈ ಒಂದು ಪ್ರಶಸ್ತಿಯಿಂದ ದೊರೆತಿದೆ. ಇದಕ್ಕೆ ಕಾರಣಕರ್ತರಾದ ನನ್ನ ತಂದೆ ತಾಯಿ ಆಗಿರ್ಬೋದು, ನನ್ನ ಗುರು ಹಿರಿಯರು, ನನ್ನ ಶಿಕ್ಷಕರು, ನನಗೆ ಮಾರ್ಗವನ್ನು ದಾರಿ ತೋರಿಸಿದ ಹಿರಿಯರಿಗೂ ಹಾಗೂ ನನ್ನ ದೈವ ಸ್ವರೂಪಿ ಅಣ್ಣನಿಗೂ, ನಮ್ಮ ಅತ್ತಿಗೆ, ನಮ್ಮ ಅಕ್ಕ, ನಮ್ಮ ಭಾವ ಹಾಗೂ ನನ್ನ ಪ್ರೀತಿಯ ಮಡದಿ ಹಾಗೂ ನನ್ನ ಎಲ್ಲ ಕುಟುಂಬ